56 ಗಣಿತ 1. ಇಲ್ಲಿ 8 ಭಾಗಕ್ಕೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಮೊದಲನೇ ಪ್ರಶ್ನೆ ಒಂದು ಅಸಂಭವ ಘಟನೆಯ ಸಂಭವನೀಯತೆ ಆಪ್ಷನ್ ಬಿ. ಎರಡನೇ ಪ್ರಶ್ನೆ ಕೋಸೆಕ್ ಥೀಟಾ = 5/3 ಆದಾಗ ಸೈನ್ ಥೀಟಾದ ಬೆಲೆ ಆಪ್ಷನ್ ಡಿ 3/5. ಮೂರನೇ ಪ್ರಶ್ನೆ ಕೆಳಗಿನ ವರ್ಗ ಸಮೀಕರಣ ಆಪ್ಷನ್ ಸಿ x² - 5x + 6. ನಾಲ್ಕನೇ ಪ್ರಶ್ನೆ a1x + b1y + c1 = 0, a2x + b2y + c2 = 0 ಸಮೀಕರಣ ಆದಾಗ ಸಮೀಕರಣಗಳು ಆಪ್ಷನ್ ಎ ಅನನ್ಯ ಪರಿಹಾರ. ಐದನೇ ಪ್ರಶ್ನೆ 6 ಮಾನ ತ್ರಿಜ್ಯ ಹೊಂದಿರುವ ಗೋಳದ ಘನಫಲ ಆಪ್ಷನ್ ಸಿ. ಆರನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯಲ್ಲಿ n = 2n+1 ಆದಾಗ ಸಮಾಂತರ ಶ್ರೇಣಿಯ ವ್ಯತ್ಯಾಸ ಆಪ್ಷನ್ ಬಿ. ಏಳನೇ ಪ್ರಶ್ನೆ 2, 3 ಮತ್ತು 4, 7 ಬಿಂದುಗಳು ಸೇರಿಸುವ ರೇಖಾಖಂಡದ ಮಧ್ಯಾಂಕ ನಿರ್ದೇಶಾಂಕ ಆಪ್ಷನ್ ಎ 3, 5. ಎಂಟನೇ ಪ್ರಶ್ನೆ ತ್ರಾಪಿಜ್ಯದ BQ = 35, QC = 15 ಆದಾಗ ಇಡಿಯ ಉದ್ದ ಆಪ್ಷನ್ ಡಿ 60 ಸೆಂಟಿಮೀಟರ್. ಒಂಬತ್ತನೇ ಪ್ರಶ್ನೆ ಅಂಕಗಣಿತದ ಮೂಲ ಪ್ರಮೇಯ ನಿರೂಪಿಸಿ ಮತ್ತು ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ n ಆದಾಗ ಸಮಾಂತರ ಶ್ರೇಣಿಯ SN ಸೂತ್ರ ಕಂಡುಹಿಡಿಯಿರಿ. 12ನೇ ಪ್ರಶ್ನೆ ಚಿತ್ರದಲ್ಲಿ ಡಿ ಮತ್ತು ಇಗಳು ಕ್ರಮವಾಗಿ BC ಅಳತೆಯನ್ನು ಬರೆಯಿರಿ. ED/AB = AE/AC. 13ನೇ ಪ್ರಶ್ನೆ ಅಂಚಿನ ಉದ್ದ ಈ ಮಾನ ಇರುವ ಚೌಕದ ಘನದ ಪೂರ್ಣ ಮೇಲ್ಮೈ ಸೂತ್ರ. 15ನೇ ಪ್ರಶ್ನೆ ಕೆಳಗಿನ ನೀಡಿರುವ ಸಂಚಿತ ಆವೃತ್ತಿ ವಿತರಣಾ ಕೋಷ್ಟಕದ ಮಧ್ಯಾಂಕವಿರುವ ವರ್ಗಾಂತರವನ್ನು ಬರೆಯಿರಿ. 16ನೇ ಪ್ರಶ್ನೆ Px = x + 5 ಎಂಬ ನಕ್ಷೆಯ x ಅಂಶವನ್ನು ಛೇದಿಸುವ ನಿರ್ದೇಶಾಂಕ ಬರೆಯಿರಿ. 3ನೇ ವಿಭಾಗ 17ನೇ ಪ್ರಶ್ನೆ 5 + √3 ಒಂದು ಅಭಾಗಲಬ್ಧ ಎಂದು ಸಾಧಿಸಿ. 17ನೇ ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ. 2x + y = 8, 3x - y = 7. x = 3 ಅನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ. 19ನೇ ಪ್ರಶ್ನೆ 5, 8, 11 ಸಮಾಂತರ ಶ್ರೇಣಿಯ 20 ಪದಗಳ ಮೊತ್ತ. ಇಲ್ಲಿ 20 ಪದಗಳ ಮೊತ್ತ ಇದೆ. ಸಮಾಂತರ ಶ್ರೇಣಿಯ ಪದಗಳ ಸಂಖ್ಯೆ. 20ನೇ ಪ್ರಶ್ನೆ ಚಿತ್ರದಲ್ಲಿ ABC ಕೆಳಗಿನ ಬೆಲೆಗಳನ್ನು ಕಂಡುಹಿಡಿಯಿರಿ. sin α tan θ ಸೂಚನೆ. 21ನೇ ಪ್ರಶ್ನೆ ಅಪವರ್ತನ ವಿಧಾನದಿಂದ x² + 4x - 60 ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ. 2x² + 3x - 7 ವರ್ಗ ಸಂಶೋಧಕಗಳ ಮೂಲ ಸ್ವಭಾವ ಬರೆಯಿರಿ. x = -10, x = 6. 22ನೇ ಪ್ರಶ್ನೆ 135 ಮತ್ತು 75ರ ಮಸಾ ಅವಿಭಾಜ್ಯ ಅಪವರ್ತನದಿಂದ ಕಂಡುಹಿಡಿದು ಲಸಾವನ್ನು ಕಂಡುಹಿಡಿಯಿರಿ. ಲಸ 15, 20, 60. 23ನೇ ಪ್ರಶ್ನೆ P4, 3 ವೃತ್ತದ ವ್ಯಾಸದ ಉದ್ದವನ್ನು ಕಂಡುಹಿಡಿಯಿರಿ ಅಂತಿದೆ. x² - x1² P24 0 ಕೇಂದ್ರವುಳ್ಳ ವೃತ್ತ ABC 45 ಡಿಗ್ರಿ. ನಾನು OAB OA = OB ಅಂತ ಬರೀಬೇಕು. Px = x² - 2x ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿದು ಸಹಗುಣಕಗಳ ನಡುವಿನ ತಾಳೆ ನೋಡಿ. 26ನೇ ಪ್ರಶ್ನೆ ವೃತ್ತದ ಮೇಲಿನ ಯಾವುದೇ ಬಿಂದುವಿನ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ವೃತ್ತಕ್ಕೆ ಲಂಬವಾಗಿರುತ್ತವೆ. 27 ಕೋನ A = ಕೋನ C 35, 60 ಸೆಂಟಿಮೀಟರ್ನ ಕೋನಗಳನ್ನು ಕಂಡುಹಿಡಿಯಿರಿ. ಇದು 28 ಸರಾಸರಿ ಮತ್ತು ಬಹುಲಕವನ್ನು ಕೊಟ್ಟಿದ್ದಾರೆ. ಬಹುಲಕದ ವರ್ಗಾಂತರ ಮತ್ತು ಬಹುಲಕ. 29 ಕೋಸೆಕ್ A - sin A, sin A - ಕೋಸೆಕ್ A. cos² sin A, sin² cos A. ಇದು 30ನೇ ಪ್ರಶ್ನೆ ಲೋಹದ ತಂತಿಯ ಅಂಚುಗಳ ನಡುವೆ ಬಟ್ಟೆಯನ್ನು ಇಟ್ಟು ಒಂದು ಕೈ
ಬೇಸಣಿ ತಯಾರಿಸಲಾಗಿದೆ. ಕೊಟ್ಟಿರುವ ತ್ರಿಜ್ಯವನ್ನು ಉಪಯೋಗಿಸಿ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವುದು. ಬೇಸಣಿಗೆ ಎಪಿಬಿ ವೃತ್ತಖಂಡದ ವಿಸ್ತೀರ್ಣ. ಎಪಿಬಿ ವೃತ್ತಖಂಡದ ವಿಸ್ತೀರ್ಣ y² ಮೈನಸ್ ಋಣಾತ್ಮಕ ಸಂಖ್ಯೆ ಆಗಿರುವುದಿಲ್ಲ ಅಂತ ಬರಿಬೇಕು. 32ನೇ ಪ್ರಶ್ನೆ, ಕೋನ 1:2 ಅನುಪಾತದಲ್ಲಿ ಆಂತರಿಕವಾಗಿ ಉಪಯೋಗಿಸುವ ನಿರ್ದೇಶಾಂಕಗಳನ್ನು ಭಾಗ ಪ್ರಮಾಣವನ್ನು ಸೂತ್ರದಿಂದ ಕಂಡುಹಿಡಿಯಿರಿ. AB 2, 5, 5 2 ಬಿಂದುಗಳ ನಿರ್ದೇಶಾಂಕಗಳು x1, y1, x2, y2. BCಗಳ ನಡುವಿನ ದೂರ AC 9 - 1 2 ನ AB ಪ್ಲಸ್ BC AC. 4 ಅಂಕದ 4 ಪ್ರಶ್ನೆಗಳು. ಇದು x ಮತ್ತು y ಅಕ್ಷಗಳ 1 ಸೆಂಟಿಮೀಟರ್ 1 ಸೆಂಟಿ ಮೂಲಮಾನ ಕಂಡುಹಿಡಿಯುವುದಾಗಿದೆ. ಸಮಾಂತರ ಶ್ರೇಣಿಯ ಬರೆಯಿರಿ. ಸಮಾಂತರ ಶ್ರೇಣಿಯಲ್ಲಿ ಡಿ ಬೆಲೆಯನ್ನು ಕಂಡುಹಿಡಿಯುವುದಾಗಿದೆ. ಇದು ತ್ರಿಭುಜ ಪಾಠದ ಬಂದಿರುವಂತಹ ಪ್ರಶ್ನೆ. ಈ ಕೋನ ABC ದತ್ತ ಸಾಧನೆ ರಚನೆ ಸಾಧನೆ. 37ನೇ ಪ್ರಶ್ನೆ, ತ್ರಿಕೋನಮಿತಿ ಅನ್ವಯ ಪಾಠದಿಂದ ಬಂದಿರುವಂತಹ ಪ್ರಶ್ನೆ. ಇಲ್ಲಿ ಇದು ಸೂಚನೆಯನ್ನು ಕೊಟ್ಟಿದ್ದಾರೆ. 5 ಅಂಕದ ಒಂದು ಪ್ರಶ್ನೆಯಾಗಿದೆ. ಯಾವ ಪ್ರಶ್ನಾರ್ಥಕ ಆಯತಘನಾಕೃತಿ ಉಪಯೋಗಿಸಿ ಪ್ರಮೇಯವನ್ನು ಘನಫಲವನ್ನು ಕಂಡುಹಿಡಿಯುವುದಾಗಿದೆ. h ಶಂಕುವಿನ ಎತ್ತರ, ಶಂಕುವಿನ ಮೇಲ್ಮೈ ತ್ರಿಜ್ಯ. ಎತ್ತರ h1 ಇರುವ ಸಿಲಿಂಡರ್ಗಳ ಘನಫಲ ಕಂಡುಹಿಡಿಯುವುದು. ಸಿಲಿಂಡರ್ನ ಅಂಚಿನವರೆಗೆ ನೀರು ಏರಬೇಕಾದರೆ ಇನ್ನೂ ತುಂಬಬೇಕಾದ ನೀರಿನ ಪ್ರಮಾಣ 2260.8 ಸೆಂಟಿಮೀಟರ್ ಸ್ಕ್ವೇರ್.